ಹಾಯ್ ಎಲ್ಲರಿಗೂ ಶ್ವೇತಾ ಗೌಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದೊಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ವಿಷಯ ಹೇಳಬೇಕು. ಯಾಕೆ ನನ್ನ ವೀಡಿಯೋಸ್ ಚೆನ್ನಾಗಿಲ್ವಾ, ಲೈಕ್ಸೇ ಬರ್ತಾಯಿಲ್ಲ, ಲೈಕ್ಸ್ ಹಾಳಾಗೋಗಲಿ, ವ್ಯೂಸೇ ಬರ್ತಾಯಿಲ್ಲ. ಆ್ಯಂಡ್ ಅದಕ್ಕೆ ಸ್ವಲ್ಪ ಬೇಜಾರಾಗಿದೆ. ಬಟ್ ನೀವು ಹೆಲ್ಪ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಸೊ ಇವಾಗ ರೆಸಿಪಿ ಕಡೆ ಹೋಗೋಣ. ಆ್ಯಂಡ್ ಇವತ್ತು ನಾನು ಏನು ತಂದಿದ್ದೀನಿ ನೋಡಿ, ಬೆಳ್ಳುಳ್ಳಿ ಕಬಾಬ್ ಅಂತೂ ಅಲ್ಲ, ಇದು ಬೆಳ್ಳುಳ್ಳಿ ಕಬಾಬ್ ಅಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನ್ ವೆಜ್ ಅಂತೂ ಅಲ್ವೇ ಅಲ್ಲ, ಇದು ಪ್ಯೂರ್ ವೆಜ್ ಕಬಾಬ್. ಏನು ಅಂತ ನೋಡೋಣ. ಇದು ಒಂದು ಜಾಕ್ ಫ್ರೂಟ್, ಎಲ್ಲರಿಗೂ ಗೊತ್ತಿರುತ್ತೆ ಜಾಕ್ ಫ್ರೂಟ್ ಏನು ಅಂತ. ಸೊ ಅದನ್ನು ನಾವು ಹಣ್ಣಾದ್ಮೇಲೆ ತಿಂತೀವಿ, ಬಟ್ ಇದನ್ನು ಕಾಯಲ್ಲೇ ನಾವು ಕಬಾಬ್ ಮಾಡ್ತೀವಿ. ಸೊ ಹೇಗೆ ಅಂತ ನೋಡೋಣ. ಇದನ್ನು ಕಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ್ಮೇಲೆ ಅದನ್ನು ನೀರಲ್ಲಿ ಸ್ವಲ್ಪ ಹೊತ್ತು ಬೇಯಿಸಿ. ಯಾಕಂದರೆ ಅದು ಡೈರೆಕ್ಟ್ ಎಣ್ಣೆ ಹಾಕಿದ್ರೆ ಕೆಲವು ಬೇಯಲ್ಲ ಚೆನ್ನಾಗಿ. ಸೊ ಅದಕ್ಕೆ ಲೋ ಫ್ಲೇಮಲ್ಲಿ ನೀರೊಳಗೆ ಚೆನ್ನಾಗಿ ಒಂದು 5 to 10 ಮಿನಿಟ್ಸ್ ಬೇಯಿಸ್ಕೊಂಡಾಗ ಒಂದು 70% ಬೇಯಿಸ್ಕೊಳ್ಳಿ. ಆವಾಗ ನೀವು ಎಣ್ಣೆಯಲ್ಲಿ ಜಾಸ್ತಿ ಟೈಮ್ ಕರಿಯೋ ಹಾಗೆ ಇರಲ್ಲ. ಸೊ ನಿಮಗೆ ಈಸಿ ಆಗುತ್ತೆ ನೀವು ಬೇಯಿಸ್ಕೊಂಡಷ್ಟು. ಸೊ ಬೇಯಿಸ್ಕೊಳ್ಳುವಾಗ ಅದಕ್ಕೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ. ಇಲ್ಲಿ ಮಸಾಲೆ ಕಡೆ ಬಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಂಡ್ ಕಬಾಬ್ ಪೌಡರ್, ಒಂದು ಮೊಟ್ಟೆ. ವೆಜ್ ಇರೋರು ಮೊಟ್ಟೆನ ಸ್ಕಿಪ್ ಮಾಡಿ, ಎಗ್ನ, ಓಕೆನಾ. ಇದೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಸೊ ಇದು ಕ್ರಿಸ್ಪಿಯಾಗಿ ಬರಬೇಕು ಅಂತ ಅಂದರೆ ನಾವು ಇದಕ್ಕೆ ಒಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡೋಣ. ಅದು ಬಂದು ಅಕ್ಕಿ ಹಸಿಟ್ಟು ಆ್ಯಡ್ ಮಾಡಿದರೆ ಕಬಾಬ್ ಕ್ರಿಸ್ಪಿಯಾಗಿ ಬರುತ್ತೆ, ಕರುಮ್ ಅಂತ ಇರುತ್ತೆ. ಸೊ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಆಮೇಲೆ ರುಚಿಗೆ ತಪ್ಪಷ್ಟು ಉಪ್ಪು, ಖಾರ ತಿನ್ನೋರು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಅದನ್ನು ತಣ್ಣಗಾಗಿರೋ ಜಾಕ್ ಫ್ರೂಟ್ನ ಬೇಯಿಸ್ಕೊಂಡಿರೋದನ್ನ ಬಟ್ಲೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಸೇಮ್ ಕಬಾಬ್ ಯಾವ ಥರ ಮಾಡ್ತೀವಿ ನಾವು ಅದೇ ಥರ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 5 to 10 ಮಿನಿಟ್ಸ್ ಬಿಡೋಣ ಅದನ್ನು. ಯಾಕಂದರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕಲ್ವ, ಆವಾಗಲೇ ತಿನ್ನೋಕ್ಕೆ ಸೂಪರಾಗಿರೋದು. ಆ್ಯಂಡ್ ಬಿಟ್ಮೇಲೆ ಎಣ್ಣೆಗೆ ಹಾಕ್ಕೊಳ್ಳೋಣ. ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಬೇಯಿಸ್ಕೊಳ್ಳಿ. ನೋಡ್ತಾ ಇದ್ದೀರಾ, ಚಿಟಾಪಟ. ಬಟ್ ಹೇಳ್ತಾ ಇದ್ದೀನಿ, ಇದು ನಾನ್ ವೆಜ್ ಅಲ್ಲ, ವೆಜ್. ಆ್ಯಂಡ್ ನಮ್ಮ ಅಮ್ಮಂಗೆ ಅದೇನು ಕೋಪ ಬಂದಿತ್ತು, ಇವತ್ತು ಅಡುಗೆ ಮನೆಗೆ ನನ್ನ ಬಿಟ್ಬಿಟ್ಟಿದ್ರು. ಅಷ್ಟು ಪಾತ್ರೆ ಉಜ್ಜಿ, ಈ ಕಡೆ ಒಂದು ಕಡೆ ಅನ್ನನೂ ಮಾಡಿ, ಈ ಕಡೆ ಕಬಾಬು ಮಾಡ್ತಾಯಿದ್ದೀನಿ. ಬಟ್ ಐ ಹೇಟ್ ಅಡುಗೆ ಮನೆ, ಇಟ್ಸ್ ಓಕೆ. ಆಮೇಲೆ ಇದನ್ನು ಬೆಂದಾದಮೇಲೆ ನಾವು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಸೊ ನೀವೇ ನೋಡ್ತಾ ಇದ್ದೀರಾ ಕಲರ್ ಯಾವ ಥರ ಇದೆ ಅಂತ. ಇದಕ್ಕೆ ನಾವು ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ. ಆ್ಯಂಡ್ ಕಬಾಬ್ ಪೌಡರ್ ಒಂದೇ ಆ್ಯಡ್ ಮಾಡಿರೋದು. ಸೊ ಅದೇ ಈ ಥರ ಕಲರ್ ಬಂದಿದೆ. ಸೊ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಆ್ಯಂಡ್ ಜಾಕ್ ಫ್ರೂಟಲ್ಲಿ ಕಬಾಬ್ ಮಾತ್ರ ಅಲ್ಲ, ಸಾಂಬಾರು ಕೂಡ ಮಾಡ್ತೀವಿ ನಾವು, ಆ್ಯಂಡ್ ಪಲ್ಯ ಕೂಡ ಮಾಡ್ತೀವಿ. ಸೊ ಆ ರೆಸಿಪಿ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋ ತನಕ ವೆಯ್ಟ್ ಮಾಡ್ತಾಯಿರಿ. ಇವಾಗ ಅದನ್ನು ಟೇಸ್ಟ್ ಮಾಡೋಣ. ಸೊ ತಿಂತಾಯಿದ್ದೀನಿ, ಟೇಸ್ಟಿ ಸಿಗ್ತಾ ಇಲ್ವಲ್ಲ. ಸೂಪರಾಗಿದೆ ಟೇಸ್ಟು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸಕ್ಕತ್ತಾಗಿದೆ. ನಾನ್ ವೆಜ್ ತಿಂದಂಗೆ ಫೀಲ್ ಆಗುತ್ತೆ. ಯಾರಾದರೂ ಪ್ಯೂರ್ ವೆಜ್ ಈ ವಿಡಿಯೋ ನೋಡ್ತಾ ಇದ್ದರೆ ಈ ಥರ ಮಾಡ್ಕೊಂಡು ತಿನ್ನಿ, ನಿಮಗೆ ಚಿಕನ್ ತಿಂದಿದ್ದೇ ಫೀಲ್ ಆಗುತ್ತೆ. ಸೊ ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿತ್ತು. ನಮ್ಮ ಅಮ್ಮಂಗೆ ಯಾಕೋ ಫುಲ್ ಕೋಪ ಬಂದುಬಿಟ್ಟಿತ್ತು, ಗರಮ್ಮಾಗಿದ್ದರು. ಸೊ ಇವತ್ತು ಅಡುಗೆನೂ ನಿಂದೆ ಅಂತ ಬಿಟ್ಬಿಟ್ರು. ಹೋಗಲಿ ಅಂತ ರೊಟ್ಟಿ ಹಾಕಬೇಕಿತ್ತು. ರೊಟ್ಟಿ ಹಾಕೋದು, ನಾವು ಮಂಡ್ಯ ಕಡೆ ಆಗಿರೋದ್ರಿಂದ ನಾವು ರೊಟ್ಟಿ ಮುದ್ದೆ ಎಲ್ಲ ತುಂಬ ಚೆನ್ನಾಗಿ ತಿಂತೀವಿ. ನೀವೇ ನೋಡ್ತಾ ಇರ್ಬೋದು, ರಾಗಿ ರೊಟ್ಟಿ ಮಾಡ್ತಾಯಿದ್ದೀವಿ. ರಾಗಿ ರೊಟ್ಟಿ ಹೆಲ್ತ್ಗೆ ತುಂಬ ಒಳ್ಳೆಯದು ರಾಗಿ. ಆ್ಯಂಡ್ ಅದಕ್ಕೆ ಬೆಳ್ಳುಳ್ಳಿ ಎಲ್ಲ ಮೆಣಸಿನ್ಕಾಯಿ ಎಲ್ಲ ಆ್ಯಡ್ ಮಾಡಿದ್ದೀವಿ. ಅದಕ್ಕೇ ಹಾಕಿ ಸೊ ರೌಂಡಾಗಿ ಶೇಪಾಗಿ ತಡ್ಕೊತಾ ಇದ್ದೀನಿ. ತಡ್ಕೊಂಡು ಅದನ್ನು ಹಂಚ ಮೇಲೆ ಶಿಫ್ಟ್ ಮಾಡೋಣ. ಹಂಚ ಮೇಲೆ ಶಿಫ್ಟ್ ಮಾಡಿದ್ಮೇಲೆ ಇದಕ್ಕೆ ನಾನು ನೀರು ಸವರ್ತಾ ಇದ್ದೀನಿ, ಎಣ್ಣೆ ಹಾಕ್ತಾಯಿಲ್ಲ. ಬಿಕಾಸ್ ಎಣ್ಣೆನೂ ಹಾಕೋಬೋದು, ಆದರೆ ಅದು ತಣ್ಣಗಾದ್ಮೇಲೆ ತಿನ್ನೋಕ್ಕಾಗಲ್ಲ, ಗಟ್ಟಿ ಆಗಿಬಿಡುತ್ತೆ ಎಣ್ಣೆಯಿಂದ ಬೇಯಿಸೋದ್ರಿಂದ. ನಾವು ನೀರು ಹಾಕೋದ್ರಿಂದ ಅದು ತಣ್ಣಗಾದ್ಮೇಲೂ ಸ್ವಲ್ಪ ಹೊತ್ತು ಇಟ್ಮೇಲೂ ಕೂಡ ಮೆತ್ತಗಿರುತ್ತೆ. ಆ್ಯಂಡ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಹಾಕಿದ್ರೆ ಒಂದು 10 ನಿಮಿಷ ಆದಮೇಲೆ ತಿನ್ನೋಕ್ಕೆ ಒಂಥರ ಸಂಕಟ ಆಗುತ್ತೆ, ಗಟ್ಟಿಯಾಗಿರುತ್ತೆ. ವಯಸ್ಸಾದವ್ರಿಗೆ ಅಗಿಯೋಕ್ಕಂತೂ ಆಗೋದೇ ಇಲ್ಲ, ಆ ಥರ ಗಟ್ಟಿಯಾಗುತ್ತೆ. ಸೊ ನಾನು ರೆಕಮೆಂಡ್ ಮಾಡ್ತೀನಿ, ನೀವು ಯಾರಾದರೂ ಮಂಡ್ಯದವರು ಈ ವಿಡಿಯೋ ನೋಡ್ತಾ ಇದ್ದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ನಮ್ಮಮ್ಮ ಬಿಸಿ ತುಪ್ಪ ಕಾಯಿಸಿದ್ರು. ಸೊ ರೊಟ್ಟಿ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಸ್ವರ್ಗ. ಇದು ಬರೀ ಮಂಡ್ಯದವ್ರಿಗೆ ಮಾತ್ರ ಗೊತ್ತಿರುತ್ತೆ ಟೇಸ್ಟ್. ಆ್ಯಂಡ್ ಈ ವಿಡಿಯೋ ಯಾರೆಲ್ಲ ಮಂಡ್ಯದವ್ರು ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಮಂಡ್ಯ ಅಂತ, ನೋಡೋಣ ಎಷ್ಟು ಜನ ನೋಡ್ತೀರಾ ಈ ವಿಡಿಯೋನ ಅಂತ. ಆ್ಯಂಡ್ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಇಷ್ಟ ಆಗಿದೆ ಅಂತ. ಸೊ ಇದೇ ಥರ ವೀಡಿಯೋಸ್ಗೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ. ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದ